ನಾನು ಅಷ್ಟು ದಿವಸದಿಂದ ವಿಡಿಯೋನೇ ಮಾಡೋಕ್ಕಾಗಿದ್ದಿಲ್ಲ. ಯಾಕೆ ಗೊತ್ತಾ, ನಮ್ಮ ಮನೇಲಿ ಏನೇನೋ ಕತೆಗಳವೆ. ನಮ್ಮ ಮನೇಲಿ ಅವೆಲ್ಲನೂ ಹೇಳ್ಕೊಂಡು ಹೋದ್ರೆ ಒಸಿ ವಿಡಿಯೋ ಮಾಡ್ಬೇಕಾ, ಅದಕ್ಕೆ ನಾನು ಅವನ್ನೆಲ್ಲನೂ ಏನು ಮಾಡೋದೇ ಬೇಡ ಅಂದ್ಬಿಟ್ಟು ವಿಡಿಯೋನೇ ಮಾಡಿದ್ದಿಲ್ಲ. ಇವತ್ತು ಯಾಕೆ ಮಾಡಿದೆ ಅಂತ ಅಂತ ಕೇಳ್ತಿದ್ರಿ ಅಲ್ವಾ ನೀವು. ಇವತ್ತು ನೆನ್ಸ್ಕೊಂಡ್ರು ಸಾಕು ಬಾಯಲ್ಲಿ ನೀರು ಬರ್ತದೆ, ಮರೆಯೋಕ್ಕೆ ಆಗೋದಿಲ್ಲ, ಮರೆಯೋಕ್ಕೆ ಆಗಲ್ಲ. ಅಷ್ಟು ಚೆನ್ನಾಗಿರ್ತದೆ ಸಾರು, ಸೂಪರ್ ಆಗಿರ್ತದೆ. ಹಂಗಂತ ನೀವು ಏನು ಅಂತ ಹೇಳಿ ಕಮೆಂಟ್ಸ್ ಮಾಡಿ ತಿಳಿಸಿ ಅಂದರೆ ನಿಜವಾಗೂ ತಿಳಿಸೋಕ್ಕಿಲ್ಲ ನೀವು, ಅಷ್ಟು ಚೆನ್ನಾಗಿರ್ತದೆ. ಅದಕ್ಕೆ ನೀವು ಕಮೆಂಟ್ಸ್ ಮಾಡಿ ತಿಳಿಸೋಗಂಟ ನಾನು ಇರಬಾರ್ದು, ನಮ್ಮ ಫ್ರೆಂಡ್ಸ್ಗಳಿಗೆ ಈಗಲೇ ಹೇಳ್ಬಿಡ್ಬೇಕು ಅಂತ ಹೇಳ್ತಾವನಿ. ನನ್ನ ಕುಳ್ಳ ಅವನಲ್ಲ, ನಮ್ಮ ಕುಳ್ಳ, ನನ್ನ ಮೈದ ಗೊತ್ತು ತಾನೆ ನಿಮ್ಗೆಲ್ಲರಿಗೂ. ಅವನು ಹೊಲ್ತಕ್ಕೆ ಹೋಗಿದಾಗ ಅಲ್ಲಿ ಅಣಬೆಗಳು ಸಿಕ್ಕಿದ್ವಾ, ಅವನ್ನೆಲ್ಲನೂ ಎತ್ಕೊಬಂದಿದ್ದ. ಅದನ್ನ ನಮ್ಮ ಅಕ್ಕ ಅದಲ್ಲ, ನಮ್ಮ ಅಕ್ಕ ಅಂದರೆ ಯಾರು, ನನ್ನ ಆರ್ಗಿತಿ. ಆಗ ಅಡುಗೆ ಮಾಡು ಅಂದರೆ ನಾನು ಮಾಡೋಣ ಅಂದ್ಬಿಟ್ಲು ನನ್ನ ಆರ್ಗಿತಿ. ಅದಕ್ಕೆ ಅತ್ತೆ ಮಾಡ್ತಾದೆ ಈಗ ಅಣಬೆ ಸಾರು, ಸಖತ್ತಾಗಿ ಮಾಡ್ತಾದೆ. ಅಣಬೆ ಸಾರು ಅಂದರೆ ನನಗಂತೂ ಭಾರಿ ಇಷ್ಟ, ಸೂಪರು. ಅದಕ್ಕೆ ಫ್ರೆಂಡ್ಸ್ ನಾವು ಅಣಬೆ ಸಾರು ಮಾಡ್ತೀವಿ. ಈ ಟೈಮಲ್ಲಿ ನಮ್ಮ ಹೊಲದಲ್ಲಿ ಎಲ್ಲ ಅಣಬೆಗಳು ಸಿಗ್ತವೆ. ನೀವು ಅಣಬೆಗಳೆಲ್ಲ ಸಿಕ್ಕರು ಮಾಡ್ತಿದ್ರಿ ಅಲ್ವಾ. ಅಣಬೆ ಅಂದರೆ ತುಂಬ ಚೆನ್ನಾಗಿರ್ತದೆ ಅಲ್ವಾ. ವಿಡಿಯೋ ಮಾಡ್ಕೋಬೋದಾಗಿತ್ತು. ನಮ್ಮ ಅತ್ತೆ ಹೆಂಗೆ ಅಣಬೆ ಸಾರು ಮಾಡ್ತದೆ ಅಂದ್ಬಿಟ್ಟು ಮಾಡೋಕೆ ಹೋದ್ರೆ ನಮ್ಮ ಅತ್ತೆ ಎಷ್ಟೊತ್ತಿನ ಫೋನ್ ಹಿಡ್ಕೊಂಡು ನಿಂತ್ಕೊತಿದೆ ಅಂದ್ಕೊಂಡು ಬೈತದೆ. ಅದಕ್ಕೆ ನಾನು ಬೈಕಿಲ್ಲ, ರೂಮಲ್ಲಿ ಕೂತ್ಕೊಂಡು ಹೇಳ್ತಾ ಅವನಿ. ಇನ್ನೂ ಅಣಬೆ ಸಾರು ಮಾತ್ರ ಊಟ ಮಾಡಿಲ್ಲ, ಅತ್ತೆ ಮಾಡ್ತಾದೆ. ಮಾಡಾದ್ಮೇಲೆ ಬೇಕಾದ್ರೆ ತೋರಿಸ್ತೀನಿ. ಆಮೇಲೆ ಫ್ರೆಂಡ್ಸ್ ನಿಮಗೆ ಹೇಳೋದನ್ನೇ ಮರ್ತ್ಬಿಟ್ಟಿದೆ, ನನ್ನ ಮೈದೊಂದು ಮದುವೆಗೆ ಚಿನ್ನ, ಆಮೇಲೆ ಜೋರಾಗಿ ಚಿನ್ನ ಮಾಡಿಸ್ಕೊತಾರೆ, ಜೋರಾಗಿ ಮದುವೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಆಮೇಲೆ ನಮ್ಮ ಅತ್ತೆ ಇಲ್ವಾ, ನಮ್ಮ ಅತ್ತೆ ಫ್ರೆಂಡ್ಸ್, ಅವಳಿಗೆ ನೋಡಿದ್ರೆ ಪೆದ್ದಿ. ನಿಮ್ಗೆ ತೋರಿಸ್ಕೊಡ್ತೀನಿ ಮದುವೆ ಆದಮೇಲೆ, ಅವಳನ್ನ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಅಲ್ವಾ. ಅವಳಿಗೆ ನನ್ನ ಮೈದ ಚಿನ್ನ ಫ್ರೆಂಡ್ಸ್. ಆಮೇಲೆ ನನ್ನ ಮೈದ ಅಡುಗೆ ಚಿನ್ನನೆಲ್ಲ ಮಾಡಿಸಿ ಮದುವೆ ಮಾಡ್ಕೊತಾವನೆ ಫ್ರೆಂಡ್ಸ್. ನಮ್ಗೆ ಅಣ್ದಿರೋರೆಲ್ಲ ಅವರು ಒಂದು ಬಿಸ್ಕೆಟ್ನ ತಗೊಳಕ್ಕಿಲ್ಲ. ನಮ್ಮ ಅಕ್ಕನಿಗೂ ಅಷ್ಟೇ, ನನಗೂ ಅಷ್ಟೇ. ಎಲ್ಲ ಕೆಲಸ ಮಾಡಿ ದುಡ್ಡನ್ನೆಲ್ಲನೂ ಅವ್ರು ಅವನ ಕೈಲೇ ಕೊಡೋದು. ಆಮೇಲೆ ಅವ್ರು ಮಾತ್ರ ಅವ್ರು ಅವನ ಮಾತು ಕೇಳ್ದೇ ಇರೋಕ್ಕಿಲ್ಲ. ಅಂದರೆ ನಮ್ಮ ಮೈದವನ್ನೆಲ್ಲ ಕುಳ್ಳವನ ಹಂಗಲ್ಲ. ಅವನು ಇವಾಗಲೇ ಬುದ್ಧಿ ಬಂತ, ಹೆಂಗೆ ಬುದ್ಧಿ ಕಲ್ತ್ಕೊಂಡವನೇ ಗೊತ್ತಾ. ಅವನು ಈಗಲೇ ಚಿನ್ನ ಎಲ್ಲಾನು ಮಾಡಿಸ್ತಾವನೆ, ಹೇಳ್ತೀವಿ ಒಳ್ಳೊಳ್ಳೆ ಸೀರೆ ತಗೊಡ್ತಾನೆ ಫ್ರೆಂಡ್ಸ್. ಅದನ್ನೆಲ್ಲನೂ ನೋಡ್ತಾಯಿದ್ರೆ ನನಗೊಂಥರ ಹೊಟ್ಟೆ ಉರಿತದೆ ನನಗೆ, ನಿಜವಾಗ್ಲೂ ಭಾರಿ ಹೊಟ್ಟೆ ಉರಿ ಫ್ರೆಂಡ್ಸ್. ನನಗೆ ಹೇಳ್ಬೋದು ಇವಳು ಅಂತೆ ಹೊಟ್ಟೆ ಕಿಚ್ಚು ತಾರ ಅಂತ. ಹೆಂಗಿದ್ರು ಹೊಟ್ಟೆ ಕಿಚ್ಚು ಬಂದೇ ಬರ್ತದೆ ತಾನೇ. ನಮ್ಗೆ ಗಂಡಿರು ಏನು ತಗೊಡಿಕ್ಕಿಲ್ಲ, ಅವನು ಎಲ್ಲಾನು ತಗೊಡುವಾಗ ನಮಗೆ ಹೊಟ್ಟೆ ಕಿಚ್ಚು ಬಂದೇ ಬರ್ತದೆ ತಾನೇ ಫ್ರೆಂಡ್ಸ್. ನಿಮ್ಗೆ ತಗೊಡ್ದಂಗೆ ಮಾಡೋಕ್ಕೆ ಏನು ಮಾಡಬೇಕು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೋಡಿ ಕಣ್ಣೆಲ್ಲ ಉರಿ, ಕಣ್ಣಲ್ಲಿ ನೋಡೋಕ್ಕಾಯ್ತಲ್ಲ ಫ್ರೆಂಡ್ಸ್. ಹೆಂಗಾರೆ ಮಾಡಿ ನೀವು ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿ. ಅವನಿಗೇನು ಅವಳಿಗೇನು ತಗೊಳ್ಬೇಡ್ದು. ಅವಳು ನೀವು ನೋಡಿದಿರಿ ಅನಿಸ್ತದೆ ಫ್ರೆಂಡ್ಸ್, ಪೆದ್ದಿ ಒಂಚೂರು ಚೆನ್ನಾಗಿಲ್ಲ ನೋಡೋಕ್ಕೆ. ಅವಳು ನನ್ನ ಲಕ್ಷಣಕ್ಕೂ ಇಲ್ಲ, ಅವಳು ಏನೂ ಇಲ್ಲ ಅಂತ. ನಮ್ಮ ಮಾವನ ತಂಗಿ ಮಗಳು ಫ್ರೆಂಡ್ಸ್ ಅವಳನ್ನ ಎಲ್ಲ ಇಷ್ಟಪಡ್ತಾರೆ. ನನಗೆ ನಮ್ಮ ಅಕ್ಕನಿಗೆ ಮಾತ್ರ ಆಗಲ್ಲ, ನಮ್ಮ ಅತ್ತೆ ಹುಸಿ ಆಗಲ್ಲ. ನಮ್ಮ ಅತ್ತೆ ಆಗ ಫುಲ್ ಆಗಕ್ಕಿಲ್ಲ ಅಂತ ತೋರಿಸ್ಕೊತಿತ್ತು. ಈಗ ಬತ್ತಾ ನಮ್ಮ ಅತ್ತೆನೂ ಚೇಂಜ್ ಆಯ್ತದೆ. ಒಟ್ಟಿನಲ್ಲಿ ನಮ್ಮ ಅಕ್ಕ ನಾನು ಇಬ್ಬರೇ ಒಂದು ಗ್ರೂಪು, ಇನ್ನೆಲ್ಲ ಒಂದು ಗ್ರೂಪು ಅಲ್ವಾ ಫ್ರೆಂಡ್ಸ್. ನಾನು ಬರೀ ಕಷ್ಟ ಸುಖನೇ ಹೇಳ್ತಾವನೆ, ನಿಮ್ಮ ಕಷ್ಟ ಸುಖ ಏನು ಅಂತ ಕೇಳಲೇ ಇಲ್ಲ ಫ್ರೆಂಡ್ಸ್. ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ನನಗೆ ವಿಡಿಯೋಗೆ ನೀವು ಜಾಸ್ತಿ ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್. ನಾನು ನಮ್ಮ ಮದುವೆ ಎಲ್ಲ ಆದಾಗ ನಾನು ಚೆನ್ನಾಗಿ ರೆಡಿ ಆಯ್ತೀನಿ ಫ್ರೆಂಡ್ಸ್. ನಾನು ಯಾವ ಕಲರ್ ಸೀರೆ ಉಟ್ಕೊಳ್ಳಿ ಅಂತ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ನಾನು ಯಾವ ಥರ ರೆಡಿ ಆಗಬೇಕು ಅಂದ್ಬಿಟ್ಟು ದಯವಿಟ್ಟು ನೀವು ಕಮೆಂಟ್ಸ್ ಮಾಡಿ ತಿಳಿಸ್ಲೇಬೇಕು ನೀವು ಫ್ರೆಂಡ್ಸ್. ನನಗೆ ಯಾವ ಥರ ಕಲರ್ ಸೀರೆ ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳಿ ಫ್ರೆಂಡ್ಸ್. ನಾನು ಸೀರೆ ತರಕ್ಕೆ ಹೋಗ್ತೀನಲ್ಲ, ಅದೇ ಥರ ಸೀರೆ ತಗೋತೀನಿ ನಾನು ಅದಕ್ಕೆ ನಿಮ್ಮ ಕೇಳ್ಕೊಂಡೆ ಹೋಗಬೇಕು ಸೀರೆ ತಗೊಳಕ್ಕೆ ಅಂದ್ಬಿಟ್ಟು ನಾನು ಸೀರೆ ತಗೊಳಕ್ಕೆ ಹೋಗಿಲ್ಲ ಗೊತ್ತಾ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್ ನನಗೆ ಇನ್ನೇನು ಬೇಜಾರಾಯ್ತಿಲ್ಲ ಫ್ರೆಂಡ್ಸ್. ಮಾತ್ರ ಅವಳು ಪೆತ್ತಿ ಥರ ಅವಳಿಗೆ ಚಿನ್ನನೆಲ್ಲ ಮಾಡಿಸ್ತಾರಂತೆ ನಮ್ಮ ಅತ್ತೆ. ನಮಗೆಲ್ಲ ಬರೀ ಅವಳಿಗೆ ತಾಳಿ ಪಕ್ಕಕ್ಕೆ ಗುಂಡು ಕಾಸು ಎಲ್ಲನೂ ತಗೋತಾರಂತೆ ಫ್ರೆಂಡ್ಸ್. ಅವ್ರಿಗೊಂದು ನನಗೊಂದು ಫ್ರೆಂಡ್ಸ್. ಎಂಥ ಮೋಸ ಅಲ್ವಾ, ಬರೀ ಮೋಸ ಮಾಡೋದಲ್ವಾ ಫ್ರೆಂಡ್ಸ್. ನನಗೆ ಹೊಟ್ಟೆನಾರೇ ಉರಿಯಕ್ಕಿಲ್ವಾ. ನೀವೇ ಹೇಳಿ. ಅವಳು ನೋಡ್ರಿ ಪೆದ್ದಿ, ನಾನು ನೋಡ್ರಿ ಸುಂದರವಾಗಿವ್ನಿ, ನನಗೇನೂ ಇಲ್ಲ. ಅವಳಿಗೆ ಮಾತ್ರ ಎಲ್ಲಾನು ಮಾಡ್ತಾ ಕೂತಾರೆ ಫ್ರೆಂಡ್ಸ್.
ನನಗಂತೂ ಭಾರಿ ಬೇಜಾರಾಗದೆ. ನಂಗಂತೂ ಹೊಟ್ಟೆ ಕಿಚ್ಚು ಬಂದ್ಬಿಡೈತೆ. ಅಂತಿಂತ ಹೊಟ್ಟೆ ಕಿಚ್ಚು ಬಂದಿಲ್ಲ. ನೋಡಿ ಫ್ರೆಂಡ್ಸ್, ಹಾಲೆ ಹರ್ಚ್ಕತ್ತ ನಮ್ಮನೆ ಕತ್ತೆ, ಅದೇ ನಮ್ಮ ಅತ್ತೆ. ಬಾಯ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗಲೇ ಹೋಯ್ತಾಳೆ ಅಂತ ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಎಪಿಸೋಡ್ ಸಿಗ್ತೀನಿ. ನಮ್ಮನೆ ಇನ್ನೂ ಏನೇನು ಥರ ಮಾಡ್ತೀವಿ, ಯಾವ್ಯಾವ ಥರ ಮಾಡ್ತೀವಿ, ಮದುವೆಗೆಲ್ಲ ಏನೇನದೆ, ಆಮೇಲೆ ನನ್ನ ಮೈ ಏನೇನು ಮೋಸ ಮಾಡ್ತಾನೆ, ನಮ್ಮ ಅತ್ತೆ ಏನೇನು ಮೋಸ ಮಾಡ್ತಾರೆ, ಅದನ್ನೆಲ್ಲನೂ ಹೇಳ್ತೀನಿ ಫ್ರೆಂಡ್ಸ್. ಎಲ್ಲಾರ್ಗು ನಮಸ್ಕಾರ. ಹಂಗೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ. ಬಂದಿತ್ತ ಆಳತೆ, ಏನ್ ಮಾಡ್ತಾ ಇದೀಯೇ? ಏನು ಫೋನ್ ಹಿಡ್ಕೊಂಡು ಕುತ್ಕೊಬಿಡ್ತಾರೆ. ಮನೇಲಿ ಅಡುಗೆ ಮಾಡೋರು ಯಾರು, ಮಟೋರು ಯಾರು ಅನ್ನಂಗಿಲ್ಲ. ಏನು ಇನ್ನು ಅಣಬೆ ಸಾರು ಮಾಡಕ್ ಬರಕಿಲ್ಲ ಅಂತ ಇವ್ರಿಗೆ. ಇನ್ನೇನು ಮಾಡೋರು ಇವರು? ಇನ್ನೇನು ಮಾಡೋರು? ಒಂದು ಅಣಬೆ ಸಾರು ಬರಕಿಲ್ಲ ಅಂದ್ಮೇಲೆ ಎಲ್ಲ ನಾಟಕ ಮಾಡಿ ಮಾಡಿ ಹಿಕ್ಲಿ ಉಣ್ಕೊಂಡು ಕುತ್ಕೊಳ್ಳೋವಂತ ಸಾಮಾನ್ಯ ಇದಾರೆ ಇವರು. ಸಾಮಾನ್ಯ ಇದಾರ ಹಾಕಂಗ ಆಡೋದನ್ನ ಮತ್ತೆ. ಅಲ್ಲ, ಏನ್ ಕತೆ ನಿಮ್ದು? ಏನ್ ಕತೆ? ಅಣಬೆ ಸಾರು ಮಾಡಕ್ ಬರಕಿಲ್ವ ನಿಮ್ಗೆ? ಅದಕ್ಕೂ ನಾನು ಬಂದ್ ಕೈ ಹಾಕ್ಬೇಕಾ? ಅದು ಏನ್ ಕಲ್ತಿದ್ರಿ ಎಲ್ಲಿ ಗೊತ್ತಾಳು? ಏನತ್ತೆ? ಅದಕ್ಕೆ ಫೋನ್ ಹಿಡ್ಕೊಂಡು ಕುತ್ಕೊಬಿಟ್ರೆ ಯಾವ ಕೆಲಸ ಮಾಡೋರು? ನಿಮ್ಮ ಅಪ್ಪ ಮಾಡಲ್ಲ, ನಿಮ್ಮ ಒಬ್ಬದ್ ಮಾಡಲ್ಲ? ಏನೋ ತಾಳು ಬೇಸರ ಮಾಡ್ಕೊಡೋದಂತ ಅಂದ್ರೆ ತಾಯಿಂದ್ರಿಂದ ಒಂಚೂರು ಕಾರಣ ನೋಡಿಸ್ಕೊಡಕ್ಕಿಲ್ಲ, ಒಂದ್ ಸ್ವಲ್ಪ ಸಪೋರ್ಟ್ ಮಾಡಕ್ಕಿಲ್ಲ. ನಾನೇ ತಾನೇ ಕಾಯಿಲೆ ತುರ್ಕೊಟ್ಟಿದ್ದು. ಕಾಯಿ ತುರ್ಕೊಟ್ಬಿಟ್ಟ ತಕ್ಷಣ ಬೇಸರ ಆಗ್ಬಿಟ್ಟದ. ಅದು ಹಾಸೋದು ಬೇಡವಾ? ಅದು ಈರುಳ್ಳಿ ಹಾಕೋದು ಬೇಡವಾ? ಬೆಳ್ಳುಳ್ಳಿ ಹಾಕೋದು ಬೇಡವಾ? ಖಾರ ಪುಡಿ ಹಾಕೋದು ಬೇಡವಾ? ಅದನ್ನ ರುಬ್ಬೋದು ಬೇಡವಾ? ಏನ್ ಕಾಯಿ ತುರ್ಕೊಬಿಡೋ ತಕ್ಷಣ ಸಾರ ಹೋಯ್ತಾ? ನೀನೇನ್ ಮಾಡ್ತಿದ್ದೆ? ಏನ್ ಮಾಡ್ತಿದ್ದೆ? ನಮ್ಮ ಅವ್ವ ಫೋನ್ ಮಾಡಿದ್ದು, ಅದಕ್ಕೆ ಮಾತಾಡ್ತಿದ್ದೆ. ಮದುವೆ ಮಾಡಿರೋದು ಹೋಗಿ ನಿನ್ ಗಂಡ ಮೇಲೆ ಮಾತಾಡುವಂತವ, ಇಲ್ಲ ಕೆಲಸ ಮಾಡುವಂತವ. ಮೊದ್ಲು ಹಾಕ್ತಾನ ಕಲ್ತ್ಕೊಳ್ಳಿ. ಸಾರ್ ಮಾಡಿ ಮಡಗಿನಿ, ಇಟ್ ಮಾಡ್ಬಿಡು. ಸರಿ ಕಣತೆ. ಅಲ್ಲ, ಗೊಜ್ ಮಾಡಿ ಮಡಗಿದ್ರಲ್ಲ, ಯಾರ್ಯಾರಿಗಂತ ಇಕ್ಬೇಕು? ಸಾಕದು. ಅಲ್ಲ, ಅಣಬೆ ಸಾರ ಹೆಚ್ಚಾಗಿ ಮಾಡಿದ್ರೆ ನೀರ್ ಬಿಟ್ಟು ಕಳಕಿಲ್ವಾ? ಸಾಕು ಕತೆ. ಅವನ ಸೋಟ ಹಾಕೊಡು, ಕುಳ್ಳು ಮುಚ್ಚು ಮಡಗಿಕ್ಕಿ. ಅವ್ನಿಗೆ ಆಸೆ ಅಣಬೆಸರು ಅಂದ್ರೆ ಸರಿ. ಸಂದೆ ಕಟ ಕುಳ್ಳ ಏನೋ ಇನ್ ಮಿಕ್ಕರ ಮಕ್ಕಳ ಕಕ್ಬಿಟ್ಟಿರ್ಬೇಕು ನಮ್ಮತ್ತೆ. ಅವಳು ಮಾತ್ರ ಎತ್ಬಿಟ್ಟಿರ್ಬೇಕು. ಒಂದ್ ಕೆಲಸ ಬರಲ್ಲ, ಏನಿಲ್ಲ. ಸೈಡ ಯಾವ ಕೆಲಸನೂ ಬರಕಿಲ್ಲ. ಒಂದ್ ಬಾಡಕ್ಕೆ ಒಂದ್ ಮೀನ್ ಹಾಕ್ಲಿ, ಎಲ್ಲ ಹಾಕು ನಾನೇ ಹೋಗ್ಬೇಕು ಕೋಣಗೆ. ಯಾಕಂದಕ್ಕ ಅದಕ್ಕೆ ನೋಡೋದು ಅತ್ತೆ ಕೆಲಸ ಮಾಡ್ಕೊಟ್ಟಿರೋದು ನೋಡ್ರಿ. ನಾನು ಕಾಯಿಲೆ ತುರ್ಕೊಟ್ಟಿರೋದು ನಾನು ಒಂಚೂರು ಆಡಿಸ್ಬಿಟ್ಟು ಅಗ್ರಣೆಗೆ ಹಾಕ್ಬಿಟ್ಟು ಏನು ಕಿರ್ಚಾಡ್ತದಲ್ಲ ಅತ್ತೆ. ಅದನ್ನ ನಮ್ಗೆ ಮಾಡ್ಕೊಳಕ್ಕಾಯ್ತಿಲ್ವಾ? ನಾ ಮಾಡಿದ್ರು ಒಪ್ಪಕ್ಕಿಲ್ಲ, ತಾನು ಸುಮ್ಮನೆ ಮಾಡಕ್ಕಿಲ್ಲ. ಹೆಂಗ ಆಡ್ತದೆ ಗೊತ್ತಾ? ಏನು ಅಡ್ಬೇಕನ್ನ ಮಾಡಕ್ಕಿಲ್ಲ ಅಂತಂದ್ವಾ? ತಾನೇ ಚೆನ್ನಾಗಿ ಮಾಡಕ್ಕಿಲ್ಲ ಅಂತ ಕೊಣಗ್ ಬಂದಿದ್ದು. ತಾನೇ ಕೊಣಗ್ ಬಂದ್ಬಿಟ್ಟು ತಾನೇ ಬೈಕ ಹೋಯ್ತದೆ. ಹೆಂಗ ಆಡ್ತದೆ ಅಂತ ಅಮ್ಮಗೆ ಕಾಡಿ ಸಾಕಾಯ್ತದೆ. ನಾವು ಕೈಲಾಸ ನಿಲ್ಸ್ಬಿಟ್ಟಿದಂತೆ. ಕೈಲಾಸದಿಂದ ಮಾಡಿದ್ರೆ ಚಂದ ನೋಡಲಿ. ಗೊಜ್ಜಾಗಿ ಯಾರ್ಯಾರ್ಗಂತ ಇಕ್ಬೇಕು ಹೇಳಿಲ್ವಾ? ಮಗನ್ಗೆ ಮಡ್ಗಿಕ್ಕು ಅಂತ ಅವನಬ್ಬನೇ ಅಲ್ವಾ ಈ ಮನೇಲಿ. ಅದಕ್ಕೆ ಅವನಬ್ಬರಿಗೆ ಇಟ್ಬಿಡೋದು. ಇರು ಸರಿಯಾಗಿ ಮಗ ಅಂತ ಸರಿಯಾಗಿ ಉಣಿಸ್ತಾನೆ. ಒಂದು ದಿವಸ ಮಾಡಿದಾಗ ಯಾಕನಕ ಗೊತ್ತಾಗೋದು. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.